ನಮಸ್ಕಾರ ಸ್ನೇಹಿತರೆ, ಪ್ರವೀಣ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಸಿಂಪಲ್ ಆಗಿರುವಂಥ ರಸಮ್ ಮಾಡ್ಕೊಳ್ಳೋಣ. ಬ್ಯಾಚುಲರ್ ಸ್ಪೆಷಲ್, ಆರಾಮಾಗಿ ಮಾಡ್ಕೋಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು 3 ಟೊಮೆಟೊ ಉದ್ದಕ್ಕೆ ಹೆಚ್ಕೊಂಡಿರುವಂಥದ್ದು, ಒಂದು ಚಿಕ್ಕ ಬೆಲ್ಲ, ತೆಂಗಿನೆಣ್ಣೆ, ಒಂದು ಅರ್ಧ ಸ್ಪೂನು ಅರಿಶಿನ, ಒಂದು 2 ಸ್ಪೂನು ರಸಮ್ ಪೌಡ್ರು, ನೆನೆ ಹಾಕಿಟ್ಕೊಂಡಿರುವಂಥ ಹೆಸರುಬೇಳೆ, ಹುಣಸೆ ಹಣ್ಣಿನ ನೀರು, ಉಪ್ಪು ರುಚಿಗೆ ಬೇಕಾದಷ್ಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಒಂದು 4, 2 ಬ್ಯಾಡಗಿ ಮೆಣಸು ಒಗ್ಗರಣೆಗೆ, ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ, ಇಂಗು. ಇವಿಷ್ಟು ಐಟಮ್ ರಸಮಿಗೆ ಬೇಕಾಗಿರುವಂಥದ್ದು. ಮೊದಲಿಗೆ ಒಂದು ಪಾತ್ರೆನ ಬಿಸಿಗೆ ಇಟ್ಕೊಳ್ಳೋಣ. ಅದಕ್ಕೆ 1.5 ಲೀಟ್ರಷ್ಟು ನೀರು ಹಾಕೊಳ್ಳೋಣ. ನೀರು ಸ್ವಲ್ಪ ಜಾಸ್ತಿ ಕಮ್ಮಿ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಇದಕ್ಕೇ ಒಂದು 2 ಸ್ಪೂನು ಬೇಳೆ, ಆಗಲೇ ಹೇಳಿದ್ನಲ್ವ, ನೆನೆ ಹಾಕಿಟ್ಕೊಂಡಿರುವಂಥದ್ದು. ಆಮೇಲೆ ಒಂದು 3 ಟೊಮ್ಯಾಟೊ ಉದ್ದಕ್ಕೆ ಹೆಚ್ಕೊಂಡಿರುವಂಥದ್ದು, ಒಂದು ಅರ್ಧ ಸ್ಪೂನು ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಯಾಕಂದರೆ ಉಪ್ಪು ಹಾಕೋದ್ರಿಂದ ತರಕಾರಿ ಬೇಳೆ ಎಲ್ಲ ಬೇಗ ಕರಗುತ್ತೆ. ಆಮೇಲೆ ಒಂಚೂರು ತೆಂಗಿನೆಣ್ಣೆ, 1 ಸ್ಪೂನ್ ಆಗೋಷ್ಟು ಹಾಕಿದರೂ ಸಾಕು. ಇದು ಕೂಡ ಬೇಗ ಕರಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 4 ಹಸಿಮೆಣಸು, ಇದು ಕೂಡ ಇದರಲ್ಲೇ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಳ ಮುಚ್ಚಿಬಿಡೋಣ. ಅದೀಗ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರ್ತಾ ಇದೆ. ಈಗ ತೆಗೆದ್ಬಿಟ್ಟು ಒಂದು ಸಲ ಎಲ್ಲ ತಿರುಗಿಸ್ಕೊಳ್ಳೋಣ. ಒಂದು ಸಲ ಇನ್ನು ನಮಗೆ ಬೇಕಾದಷ್ಟು ಇನ್ನೂ ಕರಗಲಿಲ್ಲ, ಅದು ಕರಗಬೇಕಿನ್ನು. ಸೊ ಇನ್ನೊಂಚೂರು ಕರಗೋಸ್ ತನಕ ವೆಯ್ಟ್ ಮಾಡೋಣ. ಆವಾಗವಾಗ ಮಧ್ಯದಲ್ಲಿ ಆಡಿಸ್ತಾ ಇರಿ ಇದೇ ಥರ. ಆ್ಯಕ್ಚುಲಿ ನೀವು ಕುಕ್ಕರಲ್ಲಿ ಕೂಡ ಇದನ್ನೆಲ್ಲ ಹಾಕಿ ಕುಕ್ಕರಲ್ಲಿ ಕೂಡ ಕರಗಿಸ್ಕೋಬೋದು. ನಾನು ಕುಕ್ಕರ್ ಜಾಸ್ತಿಯಾಗಿ ಯೂಸ್ ಮಾಡಲ್ಲ, ಹಾಗಾಗಿ ಡೈರೆಕ್ಟಾಗಿ ಪಾತ್ರೆನಲ್ಲೇ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿದ್ದರೆ ಪಟ್ ಅಂತ ಆಗುತ್ತೆ. ಈಗ ನೋಡೋಣ. ಚೆನ್ನಾಗಿ ಕರಗಿದೆ. ಈಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. ಹಾಗೆಯೇ ಹುಣಸೆಹಣ್ಣಿನ ನೀರು ಒಂದು 2 ಸ್ಪೂನ್ ಆಗೋಷ್ಟಿದೆ. ಆಮೇಲೆ 2 ಸ್ಪೂನು ರಸಮ್ ಪೌಡ್ರು. ಇದು ಹೋಮ್ ಮೇಡ್ ರಸಮ್ ಪೌಡ್ರು. ಇದನ್ನು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ಅಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಸಾರಿಗೆ 1000 ಕುದಿ ಅಂತಾರೆ. ಎಷ್ಟು ಕುದ್ರೂ ಚೆನ್ನಾಗಿ ಬರುತ್ತೆ, ಕುದ್ದಷ್ಟು ಚೆನ್ನಾಗಿ ಬರುತ್ತೆ. ಈಗ ಕುದೀತಾ ಇದೆ. ಒಂದು 10 ನಿಮಿಷ ಕುದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದು ಕೂಡ ಕುದೀಲಿ. ಉಪ್ಪು ರುಚಿ ನೋಡಿಕೊಂಡೆ ಸ್ವಲ್ಪ ಕಮ್ಮಿ ಇತ್ತು, ಈಗ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೀವು ಅಷ್ಟೇ ಕೊನೆಯಲ್ಲಿ ಉಪ್ಪು ರುಚಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಈಗ ನಮ್ಮದು ರಸಮ್ ಆಗಿದೆ. ಇದನ್ನು ಮುಚ್ಚಿ ಸೈಡಲ್ಲಿ ಇಡೋಣ. ಫ್ಲೇಮ್ ಆಫ್ ಮಾಡ್ಕೊಬಿಡಿ. ಈಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಗುಂಡಿ ಸೌಟ್ ತೊಗೊಳ್ಳಿ. ಅದಕ್ಕೆ ತೆಂಗಿನೆಣ್ಣೆ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನ್ ಆಗೋಷ್ಟು. ಎಣ್ಣೆ ಕಾಯೋ ತನಕ ಬಿಡೋಣ. ಎಣ್ಣೆ ಕಾದಿದೆ. ಈಗ ಇದಕ್ಕೆ ಸಾಸಿವೆ, ಬೆಳ್ಳುಳ್ಳಿ, ಮೆಣಸು, ಕರಿಬೇವು, ಇಂಗು, ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಬೇಕಿದ್ರೆ ನೀವು ಸ್ಪೂನ್ ಯೂಸ್ ಮಾಡಿ ಮಿಕ್ಸ್ ಮಾಡ್ಕೋಬೋದು. ಈಗ ಒಗ್ಗರಣೆ ರೆಡಿಯಾಗಿದೆ. ನಮ್ಮ ರಸಮಿಗೆ ಹಾಕಿಬಿಡೋಣ. ಹಾಕಿಬಿಟ್ಟು ಪಟ್ಟಂತ ಮುಚ್ಚಬೇಕು. ಯಾಕಂದರೆ ಒಗ್ಗರಣೆ ಏನು ಘಮ ಇರುತ್ತೆ ಅದೀಗ ರಸಮ್ ತುಂಬ ಹರಡ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು 5 ಮಿನಿಟ್ಸ್ ಆದಮೇಲೆ ಮುಚ್ಚಳ ತೆಗೆದುಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರಸಮಿಂದು ಘಮ ಘಮ ಅಂತ ಬರ್ತಾಯಿದೆ. ತುಂಬಾ ಸಿಂಪಲ್ ಆಗಿರೋ ರಸಮ್. ಏನು ಬೇಳೆ ಟೊಮೆಟೊ ಕರೆದ್ಕೊಳ್ಳಿ, ಒಗ್ಗರಣೆ ಹಾಕ್ಕೊಳ್ಳಿ, ಆರಾಮಾಗಿ ಮಾಡ್ಕೋಬೋದು. ಈಗ ಬ್ಯಾಚುಲರ್ ಸ್ಪೆಷಲ್ ರಸಮ್ ರೆಡಿಯಾಗಿದೆ. ಒಂದು ಪ್ಲೇಟಲ್ಲಿ ಅನ್ನ, ರಸಮ್ಮು, ಬಂಗಡೆ ಮೀನಿನ ಫ್ರೈ. ನಿಜವಾಗ್ಲೂ ಅಜ್ಜಿ ಕೈ ರುಚಿನ ನೆನಪಿಸುತ್ತೆ. ಊರು ಬಿಟ್ಟು ಎಲ್ಲೆಲ್ಲೋ ಇರೋವಂಥ ನಮಗೆ ಈ ಥರ ಒಂದು ರಸಮ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆಲ್ಲ ಇದು ಇಷ್ಟ ಆಯಿತು ಅಂದ್ಕೋತೀನಿ. ಒಂದು ಸಲ ಟ್ರೈ ಮಾಡಿ ಹೇಗಾಯ್ತು ಅಂತ ಹೇಳಿ. ಮತ್ತು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.